ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಕಾಲೇಜಿಗೆ ರೆಡಿ ಆಗಿದ್ದೀನಿ. ಬೇಗ ರೆಡಿ ಆಗ್ಬಿಟ್ಟಿದ್ದೀನಿ, 7 ಗಂಟೆಗಲ್ಲ. ಅಯ್ಯೋ ಬಿದ್ದೋಯ್ತು. ಸೊ ಬೆಳಗ್ಗೆ ಹೊತ್ತು ನಮ್ಮಪ್ಪನ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡ್ತಾರೆ. ಸೊ ಬಸ್ ಸ್ಟಾಪಿಂದ ನಾನು ಕಾಲೇಜ್ಗೆ ಹೋಗ್ತೀನಿ ನಾನು. ಸೊ ಬಸ್ಸಲ್ಲಿ ಹೋಗೋದು ತುಂಬ ಕಷ್ಟ. ಒಂದು ಟೈಮ್ ಅನಿಸುತ್ತೆ ನಮ್ಮಪ್ಪ ಅಲ್ಲಿ ಕಾಲೇಜ್ ತನಕ ಬಿಟ್ಟು ಬಂದರೆ ಚೆನ್ನಾಗಿರುತ್ತೆ ಅಂತ. ಆವಾಗೆಲ್ಲ ಸ್ಕೂಲು ಮತ್ತು PU ಓದ್ಬೇಕಾದ್ರೆ ನಾವೇ ಇಂಡಿಪೆಂಡೆಂಟಾಗಿ ಹೋಗ್ಬೇಕು ಅಂತೆಲ್ಲ ಆಸೆ ಬಿಡ್ತಾ ಇದ್ವಿ. ಗೈಸ್, ನಮಗೆ ಇವತ್ತು ಇಂಟರ್ನಲ್ಸ್ ಇದೆ. ಒಂದು ನೋಟ್ಸ್ ಕೊಟ್ಟಿಲ್ಲ, ಒಂದು ಏನು ಫರ್ಗಾಟ್ ಹೋಗ್ತಾಳೆ. ಒಂದು ನೋಟ್ಸ್ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಓದಿರೋದೆಲ್ಲ ಬರೆದು ಬಿಡ್ತೀನಿ ನಾನು. ಅಟ್ಲೀಸ್ಟ್ ಪೇಜ್ ತುಂಬಿಸ್ಬೇಕಲ್ಲ. ನೀವು ಅರ್ಷಿ, ನೀನು? ನಾನು ಬರೀತೀನಿ. ಓದಿರೋದೆಲ್ಲ ಅಲ್ಲ, ನಾವು ಓದಿರೋದೆಲ್ಲ ಬರೆದು ಬಿಡೋಣ. ಕೊಡೋದು ಬಿಡೋದು ಮ್ಯಾಮ್ ಬಿಟ್ಟಿದ್ದು. 10 ಮಾರ್ಕ್ಸ್ ಬರುತ್ತೆ. 10 ಮಾರ್ಕ್ಸ್ ಬರುತ್ತೆ ಗೈಸ್. 10 ಮಾರ್ಕ್ಸ್ ಬರೋಷ್ಟು ಏನು ಓದಿದ್ಯಾ? 10 ಮಾರ್ಕ್ಸ್ ಬರುತ್ತೆ. ನೀವಾಗ ಸ್ವಲ್ಪಕ್ಕೆ ಮಾತಿಲ್ಲ, ಕತೆ ಇಲ್ಲ. ಸಿಂಪಲ್ ಅದಕ್ಕೆ 2 ಮಾರ್ಕ್ಸ್. ಏನಾಯ್ತು? ನಾನು ಫೋನ್ ಮಾಡಾಗ ಬಸ್ ಸ್ಟಾಪ್ ಅಲ್ಲೇ ಇದ್ದ. ಬಸ್ ಬರುತ್ತೆ, AC ಬಸ್ ಬರುತ್ತೆ. ಹತ್ಕೊಂಡ್ರೆ ಡೋರ್ ತೆಗಿತಲ್ಲ, ಜನ ತುಂಬೋರೆ ಅಂತ. AC ಬಸ್ಸಲ್ಲಿ? ಅಯ್ಯೋ, ಕುಡಿ, ಸ್ವಲ್ಪ ನೀರು ಕುಡಿ. ಟ್ರಾಫಿಕ್ ಇತ್ತು ಗೊತ್ತಾ? ಅದು ಬೈನರಿ. ಡಿಗ್ರಿ ಲೈಫ್ ಇಷ್ಟು ಕಷ್ಟ ಇದೆ. ಅಲ್ಲ, ಅದಕ್ಕೆ ಸೆಕೆಂಡ್ PUC ಫಸ್ಟ್ ಮತ್ತೆ ಸ್ಕೂಲ್ ಚೆನ್ನಾಗಿ ಎಂಜಾಯ್ ಮಾಡ್ಬಿಡಿ. ಬಾಯ್ ಮುಚ್ಚಮ್ಮ. ನೀನ್ ಎಷ್ಟು ಬರೆದ್ರು ಆ ಅಮ್ಮನ್ ಪ್ರಕಾರ ಕೊಡೋದು ಮಾರ್ಕ್ಸ್ ಸಪ್ರೇಟ್ ಆಗಿ. ಹರ್ಷಿ, ಕಂದ ಏನ್ ಸ್ಮಾರ್ಟ್ ಆಗಿದ್ಯಾ ಕಂದ. ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಒಳಗೇನೆ ಟೊಮೊಟೊ ಗೊಜ್ಜು ಎತ್ತವಳೆ. ಎಲ್ಲ ಮಿಕ್ಸ್ ಆಗ್ಬಿಡಿದೆ ಅನ್ನ ಎಲ್ಲ, ಅದ್ರೊಳಗೆ ಟೊಮೊಟೊ ಗೊಜ್ಜು ಎತ್ತವಳೆ. ಇವಾಗ ಎಷ್ಟು ಓದ್ಬೇಕಂತೆ? 8 ಮಾರ್ಕ್ಸ್ ಒಂದು ಹೇಳಿದ್ರಾ? 2 ಮಾರ್ಕ್ಸ್ 3. ಯಾವ ಕ್ವಶನ್ ಅಂತ ಹೇಳಿದ್ರಾ? ಯೂಸ್ ಡಿಫೈನ್ ಫಂಕ್ಷನ್ 8 ಮಾರ್ಕ್ಸ್. ಓ ಮೈ ಗಾಡ್, ಅದು ತುಂಬಾ ದೊಡ್ಡದಾಗಿದೆ. ನಾನು ಓ ಮೈ ಗಾಡ್ ಅಂತ ಇದೀನಿ ನಾನು. ಇರುತ್ತೆ. ಹೌದು. ಸೇಮ್ ಕ್ರಿಶ್ಚಿಯನ್ಸ್ ಆಂಟಿ, ಮೇರಿ ಆಂಟಿ ತರ ಇದೆಯಾ? ಮೇರಿ ಅಜ್ಜಿ ಅದೊಂದು ಇದು ಬರ್ತಾ ಇತ್ತಲ್ಲ, ಒಂದ್ ಇದು ಬರ್ತಾ ಇತ್ತಲ್ಲ, ಅದು ಯಾವ್ದು ಹೇಳು ಫಿಲಮು? ಒಂದ್ ಫಿಲಮ್ ಬರ್ದೈತಲ್ಲ, ಉದಯ ಟಿವಿ ಅಲ್ಲಿ ಹಾಕೋಲ್ಲ ಸಮ ಡೇಸ್ ಅಲ್ಲಿ. ಮ್ಯಾಜಿಕ್ ಅಜ್ಜಿ ಕರೆಕ್ಟ್ ಸೇಮ್ ಆಗಿದೆ. ನಂತರ 5 ರೂಪಾಯಿ ಸ್ಕ್ಯಾನ್ ಮಾಡಿಸಿದ್ಲ ಹರ್ಷಿತಾ, ಸ್ಯಾನಿಟರಿ ಪ್ಯಾಡ್ ಬರುತ್ತೆ ಅಂತ. ಎಲ್ಲ ಬಂತಾ? ಬಿತ್ತು ಮೋಸ ಇಲ್ಲ. ಅದಕ್ಕೆ ವಾಪಸ್ ಹಾಕ್ಬಿಡ್ಲಾ? ಐ ಡೋಂಟ್ ವಾಂಟ್. ಆದ್ರೆ ಬಂತು, ವಾಪಸ್ ನಾನೇ ಇಕ್ಬಿಟ್ಟೆ. ಚೆನ್ನಾಗಿಲ್ಲ ತಾನೇ, ಏನೋ ಒಂಥರ ಇದೆ, ತುಂಬಾ ದಿವಸ ಆಗಿರೋ ತರ ಇದೆ. ಮೋಸ್ಟ್ಲಿ ಡಸ್ಟ್ ಇದ್ದಂಗೆ ಆಗಿದೆ ಅನ್ಸುತ್ತೆ. ಬಟ್ ಇಂಡಿಯಾದಲ್ಲಿ ಇದೆಲ್ಲ ಇದೆ ಅಂದರೆ, ಇಂಡಿಯಾ ಅಲ್ಲ ಬೆಂಗಳೂರಲ್ಲಿ ಇದೆಲ್ಲ ಇದೆ ಅಂದರೆ ಓಕೆ, ಪರವಾಗಿಲ್ಲ, ಡೆವಲಪ್ ಆಗ್ತದೆ. ನಾನು ಮೋಸ ಮಾಡ್ಬಿಡ್ತಾರೆ ಅನ್ಕೊಂಡೆ ನಾನು 5 ರೂಪಾಯಿನ. ಬಂತು. ಡೈಲಿ ನೋಡ್ತಾ ಇದ್ವಿ ನಾವು, ಡೈಲಿ ಹಾಕೊಂತ ನಾವು ಇಲ್ಲಿರೋ ಇನ್ಸ್ಟ್ರಕ್ಷನ್ನ ನೋಡ್ತಾನೆ ಇಲ್ಲ. ಎಲ್ಲಿ ಹಾಕೋದು ಕಾಸು, ಎಲ್ಲಿ ಹಾಕೋದು ಉಂಡಿ ಥರ ಎಲ್ಲಿ ಹಾಕೋದು ಅಂತ ಯೋಚನೆ ಮಾಡ್ತಾ ಇದ್ವಿ. ಸ್ಕ್ಯಾನ್ ಫುಲ್ ಡಿಜಿಟಲ್. ಇಂಡಿಯಾ ಹ್ಯಾಸ್ ಬಿಕಮ್ ಡಿಜಿಟಲ್. ಮಮ್ಮಿ ಕೊಡು ಅಂತ ಅದೇ ಕೊಡು, ಒಳಗೆ ಇರೋದು ನೋಡಿ. ನಮ್ಮಮ್ಮ ಗೈಸ್ ಕೆಳಗೆ ಬಿದ್ದೋಗೈತೆ, ಅದೇ ತಿನ್ನು ಅಂತ. ನನ್ನ ವ್ಯಾಲ್ಯೂ ಇಷ್ಟೇ ಮನೇಲಿ. ಅಲ್ಲ ಅನ್ನ ಹೋಗ್ಬೇಕು. ಇಲ್ಲ ಇರಬೇಕು ಉಪ್ಪು. ನಾಳೆ ನಾಡ್ದು
ಬರೀ ಪೌಡ್ರ್ ಸಿಗ್ತೈತೆ. ಎಲ್ಲ ಕರ್ಗ್ಬೇಕದು. ಓ ಟೇಸ್ಟ್ ಇದೆ. ಚೆನ್ನಾಗೈತೆ. ಇನ್ನೂ ಹುಳಿ ಬಿಟ್ಕೋಬೇಕಾನೆ, ಜಾಸ್ತಿ ಹುಳಿ ಇಲ್ಲ. ಜಾಸ್ತಿ ಆಗೋಯ್ತು ಮಮ್ಮಿ. ಆದರೆ ಏನ ಉಪ್ಪಿನಕಾಯಿ ಮಾಡಿರೋದು ಅವಳಿಗೆ ಕೊಟ್ರೆ ನಮ್ಗೆ ಇಷ್ಟ ಇರುತ್ತೆ ಅಷ್ಟೇ. ಅಷ್ಟು ಖಾಲಿ ಮಾಡ್ತೀಯ ನೀನು? ಚಾನ್ಸೇ ಇಲ್ಲ. ಸ್ವಸ್ತಿಗೆ ತಂದಿರೋದು ಹಂಗೆ ಐತೆ. ಕಾಲೇಜ್ಗೆ ಹೋಗಿದ್ದೆ ಗೈಸ್, ನಾನು ಮಾಡಿರ್ಲಿಲ್ಲ ಅಂದ್ಬಿಟ್ಟು ನಮ್ಮಮ್ಮ ಫೋನಲ್ಲಿ ವೀಡಿಯೋ ಮಾಡ್ಕೊಂಡವ್ರು. ಅದೇ ನಮ್ಮಮ್ಮ ಫೋನ್ ಕ್ಲಾರಿಟಿ ಸಕ್ಕತ್ತಾಗೈತೆ. ದೋಸ ಸಾಸಿವೆ ಮತ್ತೆ ಹಿಂಗು, ಸಾಸಿವೆ ಚಟ ಚಟ ಅಂತ ಕೊಡಿ, ತೋರಿಸ್ತೀನಿ. ವಿಡಿಯೋ ಮಾಡ್ಕೊಂಡಿದ್ದೀನಿ. ಕಾಣಿಸ್ತಾ ಇಲ್ಲ ಏನಮ್ಮ? ಪರವಾಗಿಲ್ಲ, ಕ್ಲಾರಿಟಿ ಮೋಸ ಏನಿಲ್ಲ. ಇಷ್ಟನ್ನು ರುಬ್ಕೊಂಡ ಏನೇನೋ ಕಾಳಕ್ಕೆ ರುಬ್ಬೋರೆ. ಕಾಳಲ್ಲ, ಏನು ಮೆಂತೆ ಸಾಸಿವೆ. ಅದೇನದು ಬ್ರೌನ್ ಕಲರು? ಮೆಂತೆನಾ? ಜೀರಿಗೆ, ಕಾಳು ಮತ್ತು ಸಾಸಿವೆ, ಆಮೇಲೆ ಬೆಳ್ಳುಳ್ಳಿ ಹಾಕಿದ್ದೀನಿ. ಬೆಳ್ಳುಳ್ಳಿ ಹಾಕ ತೋರ್ಸೋದು ಮಾಡ್ಕೊಂಡಿದ್ದೀನಿ. ಏನ್ ಬಿಸ್ಲಮ್ಮ ಸ್ವಾಮಿ, ಸಕ್ಕತ್ ಬಿಸ್ಲಿತ್ತು ಗೈಸ್. ಉಪ್ಪು ಕರೆಕ್ಟ್ ಆಯ್ತನಮ್ಮ? ಇನ್ನ ಗೊತ್ತಾಗ್ತಲ್ಲ ಟೇಸ್ಟ್, ಬರೀ ಪೌಡರ್ ಗೊತ್ತಾಗ್ತೈತೆ. ಹುಳಿ ಇನ್ನ ಬಿಟ್ಕೋಬೇಕು. ಉಪ್ಪು ಕರಗೆ ಕರಗ್ಬೇಕು ನಾಳೆ. ಏನ್ ಮಾಡತ್ತ? ಅದೇನ್ ತಲೆ ಮಾವಿನಕಾಯಿ ರಸ. ಏನೋ ಬೆಳಿಗ್ಗೆ ಮಾವಿನಕಾಯಿ ರಸ ಮಾಡಿದ್ದೀನಿ. ಇವಾಗ ಮಾಡಿದ್ಯಾ? ಮಾವಿನಕಾಯಿ ರಸ ಮಾಡೋರಂತ ನಾನು ಫಸ್ಟ್ ಟೈಮ್ ತಿಂತಾರದು. ಚೆನ್ನಾಗಿ ಮಾಡಿದ್ಯಾ? ರಸ ಮಾವಿನಕಾಯಿ ಅದೆಲ್ಲ ಕೆರೆದು ವಾಟೆ ಇತ್ತಲ್ಲ, ಅದೆಲ್ಲ ಬೇಯಿಸ್ಬಿಟ್ಟು ಕಿಚ್ಬಿಟ್ಟು. ಏನೋ ಏನ್ ಬೇಯಿಸ್ದೆ ಹೇಳಿ ಸ್ವಲ್ಪ. ವಾಟೆ ಮಾವಿನಕಾಯಿ ಹೆಚ್ಚಿದ್ದಲ್ಲ, ಅದ್ರ ವಾಟೆ ಇರ್ತಲ್ಲ, ಅದ್ರೆಲ್ಲ ಕಾಯಿ ಇರ್ತಲ್ಲ, ಅದನ್ನ ಬೇಯಿಸ್ಬಿಟ್ಟು ಬಿಸಿಬಿಟ್ಟು ಜೀರಿಗೆ, ಕಾಳು ಮೆಣಸು, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಒಗ್ಗರಣೆ ಮಾಡಿಬಿಟ್ಟು. ಪಪ್ಪ ಅದೇನ ತಿಂದಿದ್ದು? ಇವಾಗ ತಿಂತಾ ಇದ್ದಿದ್ದು? ಪಪ್ಪ ತಿಂದಿದ್ದು ಮೋಸ ಸರ್. ಗಮ್ಮಂತಿದೆ ಅಡಿಗೆ ಮನೆಗೆ ಬಂದ್ರೆ, ಫುಲ್ ಗಮ್ಮಂತಿದೆ. ಮಾವಿನಕಾಯಿ ಸಾರು ರಸ ಉಂಟು. ನೋಡೋಣ, ಟೇಸ್ಟ್ ಮಾಡಿ ನೋಡೋಣ ಹೆಂಗಿರುತ್ತೆ ಅಂತ. ತಗೊಮ್ಮ, ಬಿಸಿ ಇಟ್ಕೊಳಕ್ ಆಗ್ತಲ್ಲ. ಇಷ್ಟಕ್ಕಿದೆಯನಕ್ಕೆ ಏನು ಅನ್ನ ಜಾಸ್ತಿ ಆಯ್ತಾ? ನನ್ಗೆ ಹಾಕಿರೋಂತೆ. ಸೊ ಗೈಸ್, ಮಾವಿನಕಾಯಿ ರಸ ಹೆಂಗಿತ್ತು ಅಂದರೆ ನಾರ್ಮಲಾಗಿ ಇತ್ತು, ಹೆಂಗೆ ರಸ ಮಾಡ್ತಿರೋ ಹಂಗೆ. ಆದರೆ ಜಾಸ್ತಿ ಖಾರ ಇಲ್ಲ, ಜಾಸ್ತಿ ಹುಳಿ ಇತ್ತು. ನನಗೇನೋ ಅಷ್ಟಾಗಿ ಇಷ್ಟ ಆಗಿಲ್ಲ. ನಾರ್ಮಲ್ ರಸನೇ ಚೆನ್ನಾಗಿರುತ್ತೆ ಅನಿಸುತ್ತೆ. ಹುಳಿ ಇಷ್ಟಪಡೋರ್ಗೆ ಇಷ್ಟ ಆಗ್ಬೋದೇನೋ. ತೀರಾ ಹುಳಿ ಥರ ಇತ್ತು. ಜೀರಿಗೆ ರಸ ಅಥವಾ ನಾರ್ಮಲ್ ರಸ ಹಂಗಿರಲಿಲ್ಲ. ಲೈಕ್ ಒಂಥರ ಬರೀ ಹುಳಿ ರಸನೇ ತಿಂದಂಗಿತ್ತು ಅಷ್ಟೇ. ನಮ್ಮ ಅಪ್ಪಗೆ ನಮ್ಮ ಅಮ್ಮಗೆ ಇಬ್ರಿಗೂ ಇಷ್ಟ ಆಯ್ತಂತೆ. ನನಗೇನೋ ಇಷ್ಟ ಆಗಲ್ಲ, ನಂಗೆ ಅಷ್ಟು ಹುಳಿ ಇಷ್ಟ ಆಗೋದಿಲ್ಲ, ಅದಕ್ಕೆ ನನಗೆ ಇಷ್ಟ ಆಗಿಲ್ಲ ಅನಿಸುತ್ತೆ. ಸೊ ಹುಳಿ ಇಷ್ಟಪಡೋರ್ಗೆ ಇಷ್ಟ ಆಗುತ್ತೆ. ನಮ್ಮಮ್ಮ ಟೊಮೆಟೊ ಬಾತ್ ಸಕ್ಕದ ಮಾಡೋಳೆ, ಖಾರವಾಗಿ. ನಂದು ಇನ್ನೂ ಖಾರ ಐತೆ, ಟೇಸ್ಟ್ ಮಾಡು. ಇವಳು ಟೊಮೆಟೊ ಬಾತ್ ತಂದವಳೆ. ಇಬ್ರು ಟ್ವಿನಿಂಗ್ ಖಾರ ಮಾಡೋರು ನಮ್ಮಮ್ಮ. ಅವಳು ದೋಸೆ ತಂದವಳೆ ಅಕ್ಕ. ದೋಸೆ ಜೊತೆ ಹರ್ಷಿ ದೋಸೆ ಜೊತೆ ಏನದು ಹರ್ಷಿ? ಸಾಗು. ನೀನೇನ್ ತಂದಿದ್ಯಾ? ಅನ್ನ ಸೊಪ್ಸಾರು, ಸೊಪ್ಪು ಸಾರು, ಟೊಮೆಟೊ ಬಾತ್. ನಾನು ಸ್ವಲ್ಪ ಲೈಟ್ ಆಗಿದೆ, ಸ್ವಲ್ಪ ಖಾರ ಪುಡಿ ಹಾಕ್ಬಿಟ್ಟು. ಏನ್ ಪ್ರಜ್ಞೆ ಹೇಳಿದ್ದು? ಮೈ ಉಪ್ಪಿನಕಾಯಿ ಯು ಡೋಂಟ್ ಲೀವ್. ಉಪ್ಪಿನಕಾಯ? ಉಪ್ಪಿನಕಾಯಿ ತಂದೋಳಂತೆ. ಏನ್ ದೊಡ್ಡ ಏನಮ್ಮ ಅದು ಇಕ್ತಾರಲ್ಲ ಹೋಟ್ಲಲ್ಲಿ, ಏನಂತಾರೆ ಅದನ್ನ? ವಾಟ್ ಇಸ್ ದಟ್? ಹಿಂಗ ಹಾಕೊಳಕ್ಕೆ ಇಕ್ತಾರಲ್ಲ, 1 by 1 ಹಾಕೊಂಡು. ಸ್ಪೈಸಸ್ ಅಲ್ಲ, ಏನದು ಹೆಸರು? ಬಫೆ ಸಿಸ್ಟಮ್. ಅದೇ ತರ ನಾನು ಉಪ್ಪಿನಕಾಯಿ ಬಿಡ್ಬೇಡ, ತೋರ್ಸು. ನಮ್ಮಮ್ಮ ಏನೋ ಉಪ್ಪಿನಕಾಯಿ ಹಾಕಿದ್ರು. ಏನು ಉಪ್ಪಿನಕಾಯಿ? ಮಾವಿನಕಾಯಿ. ಆಯ್ತಾ ಉಪ್ಪಿನಕಾಯಿ ನಿನ್ನೆನೆ ಹಾಕಿದಾರೆ, ಇವತ್ತಾಗ ಆಗಿರುತ್ತೆ.
ನಾನು ಮೆಂಟ್ಲಾಗೋದೊಂದು ಬಾಕಿ. ನಾನು ಓದಿ 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 ಎಕ್ಸಾಮ್ ಹಾಕ್ಬಿಟ್ಟೆ ಅಂತ ನಾನು ಆಫ್ ಮಾಡ್ಬಿಟ್ಬಿಡ್ತಾಳೆ. ಎಲ್ಲ ನಾನು ಮಾಡ್ತೀನಿ ಗಾಯ್ಸ್. ಅಲ್ಲ ಎಷ್ಟು ಓದೋದು ಮಾತ್ರ ತಗೋಬೇಡಿ. ಹಂಗಾರೆ ಇಂಜಿನಿಯರಿಂಗ್ ಅವ್ರು ಏನ್ ಅನ್ಬೇಕು? ನಾವು ಹಿಂಗಂದ್ರೆ BC ಅವರೇ. ನಮ್ಮ ಏನು ಶಿರೀಷ ಏನ್ ಹೇಳು, NHC ಅಂತ ಹಾಕೊಂಡಿದ್ದಾಳೆ ನೋಡಿ ನಮ್ಮನ್ನ. ನಾನು ಎಷ್ಟು ಪ್ರಜ್ಞಾ, ನಮ್ಮ ಹರ್ಷಿತಾ ನಂಬರ್ನ ಹರ್ಷಿತಾ NHC ಅಂತ ಹಾಕೊಂಡಿದ್ದಾಳೆ ಕಾಲೇಜ್ ಹೆಸರನ್ನ. ಮಿತ್ರ ದ್ರೋಹಿಗಳು ಗೈಸ್. ಹೊಸದಾಗಿ ನಾನು ನನ್ನ ಏನ ಸೇವ್ ಮಾಡಿ ತೋರ್ಸು. ನಂದು ಅಂಜನಾ ಅಂತ ಸೇವ್ ಮಾಡ್ಕೊಂಡಿದ್ದಾಳೆ. ತೋರ್ಸ್ಬಿಡ್ಬೇಕು. ಹಾಟೆಲ್ಲ ಹಾಕೊಂಡಿದ್ದೀವಿ. ಅಮ್ಮ ಬೀಪ್ ಹಾಕ್ಬೇಕು. ನಾನು ಇವಾಗ ಬೀಪ್ ಹಾಕ್ಬೇಕು. ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಿದ್ದೀನಿ ಎಷ್ಟು ಕ್ಲೋಸ್ ನಾವು ಹಾಕ್ತೀವಿ ಅಂತ. ಇರೋ ಎಲ್ರಿಗೂ ರಿಮೂವ್ ಮಾಡ್ತಾ ಇದೀನಿ. ಪಾಪ ಬಿಡ್ರೆ ರಿಮೂವ್ ಮಾಡ್ತಾವಳೆ. ನಾನೇನು ಮಾಡ್ತಿಲ್ಲ. ಹಾಟ್ ಹಾಕೊಂಡಿದೀನಿ ನೋಡಲೇ. NHC ಅಂತೆ ಕಾಲೇಜ್ ಹೆಸರು ಹಾಕೊಂಡಿದ್ದಾಳೆ ಗೈಸ್. ಅವ್ರ ನಂಬರ್ ಪಕ್ಕ. ನಾನಂದ್ರೆ ಅವಳಿಗೆ ಸ್ಕೂಲಿಂದ ಪರಿಚಯ. ಇವ್ರಿಬ್ಬರದು NHC ಅಂತ ಹಾಕೊಂಡಿದ್ದಾಳೆ. ಅದಕ್ಕೆ ಇವಾಗ ಜಗಳ ನಡೀತಾ ಇದೆ. ಮಿತ್ರ ದ್ರೋಹಿ. ಸೊ ಗೈಸ್, ನೆನ್ನೆ ಹಾಕಿದ ಉಪ್ಪಿನಕಾಯಿ ಇವತ್ತಿಗೆ ರೆಡಿ ಆಗಿತ್ತು. ಪೂರ್ತಿ ಎಲ್ಲ ರಸ ಎಲ್ಲ ಬಿಟ್ಕೊಂಡು ಚೆನ್ನಾಗಾಗಿತ್ತು. ಸೊ ಅದನ್ನು ಈ ಥರ ಒಂದು ಗ್ಲಾಸ್ ಜಾರ್ಗೆ ನಮ್ಮ ತುಂಬ್ತಾಯಿದ್ರು. ಸೊ 3 ಜಾರ್ ಆಗುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ 3 ಆಗಿಲ್ಲ, ಬಟ್ 2 ಜಾರ್ಸ್ ಆಯಿತು. ಆ್ಯಂಡ್ ಟೇಸ್ಟ್ ಕೂಡ ಸಖತ್ತಾಗಿತ್ತು. ನಾನು ನಮ್ಮಪ್ಪ ತಿಂದ್ವಿ, ನಮ್ಮಮ್ಮ ತಿಂದಿಲ್ಲ. ಸೊ ಬೇಳೆ ಸಾರು, ಅನ್ನ ಮತ್ತು ಉಪ್ಪಿನಕಾಯಿ ಹಾಕೊಂಡು ತಿಂದೆ. ಸಖತ್ತಾಗಿತ್ತು ಉಪ್ಪಿನಕಾಯಿ ಮಾತ್ರ. ಆ್ಯಂಡ್ ನೋಡಿದ್ರೆ 2 ಜಾರ್ಸ್ ಕಂಪ್ಲೀಟಾಗಿ ಫಿಲ್ ಆಯಿತು. ಆ್ಯಂಡ್ ನಮ್ಮ ಅಕ್ಕಾಗೊಂದು ಕೊಡೋಣ ಅಂದ್ಬಿಟ್ಟು, ಆ್ಯಂಡ್ ದೊಡ್ಡ ಡಬ್ಬ ಇದೆಯಲ್ಲ ಅದು ನಮ್ಮ ಮನೇಲಿ ಅಂದ್ಬಿಟ್ಟು ನಮ್ಮಮ್ಮ ಫಿಲ್ ಮಾಡ್ತಿದ್ವಿ ಎರಡಕ್ಕೂ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.